ರಾಮನಗರದಲ್ಲಿಂದು ಜಿಲ್ಲಾ ಅಭಿವೃದ್ಧಿ ಸಮನ್ವಯ ಮತ್ತು ಮೇಲ್ವಿಚಾರಣಾ ಸಮಿತಿ ದಿಶಾ ಸಭೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಸಂಸದ ಡಾ ಸಿಎನ್ ಮಂಜುನಾಥ್ ಅಧ್ಯಕ್ಷತೆ ವಹಿಸಿದ್ದರು. ಜಿಲ್ಲಾ ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು. ಸಭೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆಗಳ ಬಗ್ಗೆ ಗಂಭೀರವಾದ ಚರ್ಚೆ ನಡೆಯಿತು. ಅಂತರ್ಜಲ ಕುಸಿದಿರುವುದರಿಂದ ಕುಡಿಯುವ ನೀರಿನ ವ್ಯವಸ್ಥೆಗಳನ್ನು ಕೈಗೊಳ್ಳಲು ಸಂಸದರು ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಜನಸಾಮಾನ್ಯರ ಸಮಸ್ಯೆಗಳಿಗೆ ಅಧಿಕಾರಿಗಳು ತ್ವರಿತವಾಗಿ ಸ್ಪಂದಿಸಬೇಕು. ಯಾವುದೇ ಒತ್ತಡ, ಶಿಫಾರಸಿನ ಅಗತ್ಯವಿಲ್ಲದಂತೆ ಸ್ವಯಂ ಪ್ರೇರಿತವಾಗಿ ಪರಿಹಾರ ದೊರಕಿಸಿಕೊಟ್ಟರೆ ಅಂತಹ ಅಧಿಕಾರಿಗಳನ್ನು ಜನ ಸ್ಮರಿಸಿಕೊಳ್ಳುತ್ತಾರೆ ಎಂದು ಹೇಳಿದರು. ಅದರಿಂದ ಇದು RDPR ಅದಕ್ಕೆ ಕೆಲವು ಬೋರ್ವೆಲ್ ಕೊರೆದಿದ್ದಾರೆ, ಅದಕ್ಕೆ ಪಂಪ್ ಸೆಟ್ ಇಲ್ಲ. ಸೊ ಈ ರೀತಿ ಪ್ರಾಬ್ಲಮ್ ಇದೆ. ಈಗ ಏನ್ ಸ್ಟೇಟಸ್ ರಿಪೋರ್ಟ್ ತಗೊಳ್ಳೋಣ. ನಂತರ ಸುದ್ದಿಗಾರರೊಂದಿಗೆ ಡಾ ಸಿಎನ್ ಮಂಜುನಾಥ್, ಪಶ್ಚಿಮ ಬಂಗಾಳದಲ್ಲಿ ಈ ಮೊದಲು ಕಾನೂನು ಸುವ್ಯವಸ್ಥೆ ಇರಲಿಲ್ಲ. ಅಲ್ಲಿನ ವಾತಾವರಣ ಅಶಾಂತಿಯಿಂದ ಕೂಡಿತ್ತು. ಕೇಂದ್ರ ಸರ್ಕಾರ ಸಿಆರ್ಪಿಎಫ್ ತುಕಡಿಯನ್ನು 6 ತಿಂಗಳವರೆಗೆ ಪಶ್ಚಿಮ ಬಂಗಾಳದಲ್ಲಿ ಉಳಿಯಲು ಸೂಚನೆ ನೀಡಿದೆ. ಇನ್ನು ಮುಂದೆ ಶಾಂತಿ ಸುವ್ಯವಸ್ಥೆ ತಹಬದಿಗೆ ಬರಲಿದೆ ಎಂದು ತಿಳಿಸಿದರು. ಟಿಎಂಸಿ ಆಡಳಿತ ಇತ್ತಲ್ಲ, ಅವ್ರಿಗೆ ಇನ್ನೂ ಚುನಾವಣೆ ಸೋತ ಮೇಲೂ ಅವ್ರಿಗೆ ಅನ್ಸಿಲ್ಲ ನಾವು ಸೋತಿದ್ದೀವಿ ಅಂತ. ಸೊ ಇದು ಸಂವಿಧಾನ ವಿರೋಧಿ ಧೋರಣೆ ಅಂತಾನೆ ಹೇಳ್ಬೇಕಾಗುತ್ತೆ. ಹೌದು. ಸೊ ಅದರಿಂದ ಇವತ್ತು ಪಶ್ಚಿಮ ಬಂಗಾಳದಲ್ಲಿ ಒಂದು ಹೊಸ ಅಧ್ಯಾಯ ಶುರು ಆಗಬೇಕಾಗಿದೆ. ಪಶ್ಚಿಮ ಬಂಗಾಳದಲ್ಲಿ ಒಂದು ಹೊಸ ಅಧ್ಯಾಯನೇ ಶುರು ಆಗಬೇಕಾಗಿದೆ. ಅಲ್ಲಿ ಲಾ ಅಂಡ್ ಆರ್ಡರ್ ಇರಲಿಲ್ಲ, ಅಲ್ಲಿ ಯಾವುದೇ ಆಡಳಿತ ಇಲ್ಲ, ಗವರ್ನೆನ್ಸ್ ಇಲ್ಲ. ಹೀಗಾಗಿ ಕೇವಲ ಇದು ದರೋಡೆಗಳು ಮತ್ತು ಎಲ್ಲ